ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಅಗ್ನಿ ಪರೀಕ್ಷೆ ಹಂತದಲ್ಲಿದೆ. ಇದರ ವಿಶೇಷತೆ ಅಂದ್ರೆ ಕಳೆದ ಸೀಸನ್‌ಗಳಲ್ಲಿ ಜನರು ಆಯ್ಕೆ ಮಾಡಿ ಸ್ಪರ್ಧೆಗೆ ಬಿಗ್ ಬಾಸ್ ಮನೆ ಬಾಗಿಲು ತೆರೆಯುವಂತೆ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಸಂಗೀತಾ ಶೃಂಗೇರಿ ಮತ್ತು ವಿನಯ್ ಗೌಡ ಅವರ ಭಾಗಿಯಾಗಿದ್ದ ಬಿಗ್ ಬಾಸ್ ಸೀಸನ್ 10ರಲ್ಲಿ ಈ ಆಯ್ಕೆ ಜನರದಾಗಿತ್ತು. ಅದೇ ಈಗ ಉಲ್ಟಾ ಆಗಿದೆ. ಈ ಬಾರಿ ಅವರೇ ತೀರ್ಪುಗಾರರ ಸ್ಥಾನದಲ್ಲಿದ್ದಾರೆ. ಸಾಮಾನ್ಯ ಜನತೆ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆ ಪ್ರವೇಶಕ್ಕೆ ಟಿಕೆಟ್ ಕೊಡ್ತಿದ್ದಾರೆ. ಈ ಹಂತದಲ್ಲಿ ಇಬ್ಬರು ಸೆಲೆಕ್ಟ್ ಆಗಿರುವ ಪ್ರೋಮೋ ಹೊರಬಂದಿದೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಈಗಾಗಲೇ ಯಶಸ್ಸು 12 ಸೀಸನ್‌ಗಳನ್ನ ಮುಗಿಸಿ 13ನೇ ಆವೃತ್ತಿಗೆ ಕಾಲಿಟ್ಟಿದೆ. ಬಿಗ್ ಬಾಸ್ ಸೀಸನ್ 13ರ ವಿಶೇಷತೆ ಅಗ್ನಿ ಪರೀಕ್ಷೆ ಜನಸಾಮಾನ್ಯರಿಗೆ ಈ ಬಾರಿ ಅವಕಾಶ ಕಲ್ಪಿಸಿದೆ. ಬಿಗ್ ಬಾಸ್ ತಂಡ ಲಕ್ಷಾಂತರ ಜನರನ್ನ ಆಡಿಷನ್ ಮಾಡಿ ಅದರಲ್ಲಿ 60 ಜನರ ಶಾರ್ಟ್ ಲಿಸ್ಟ್ ಮಾಡುವುದು ಸುಲಭದ ಮಾತಲ್ಲ. ಈ ಕಠಿಣವಾದ ಹಂತವನ್ನ ಯಶಸ್ವಿಯಾದ ಮಾಡಿರುವ ಬಿಗ್ ಬಾಸ್ ತಂಡ ಇಂಟ್ರೆಸ್ಟಿಂಗ್ ಗುಣ ಹೊಂದಿರುವ ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆ ಒಡ್ಡಿದೆ. ವಿಶೇಷತೆ ಅಂದ್ರೆ ಕಳೆದ ಸೀಸನ್‌ಗಳಲ್ಲಿ ಜನರು ಆಯ್ಕೆ ಮಾಡಿ ತಮ್ಮ ಓಟ್‌ಗಳ ಮೂಲಕ ಸ್ಪರ್ಧೆಗೆ ಬಿಗ್ ಬಾಸ್ ಮನೆ ಬಾಗಿಲು ತೆರೆಯುವಂತೆ ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ಸಂಗೀತಾ ಶೃಂಗೇರಿ ಮತ್ತು ವಿನಯ್ ಗೌಡ ಅವರನ್ನ ಜಂಟಿ ಮತ್ತು ಒಂಟಿಯಾಗಿ ಆಯ್ಕೆ ಮಾಡಿದ್ರು ಜನತೆ. ಅದೇ ಈಗ ಉಲ್ಟಾ ಆಗಿದೆ. ಈ ಬಾರಿ ಅವರೇ ತೀರ್ಪುಗಾರರ ಸ್ಥಾನದಲ್ಲಿದ್ದಾರೆ. ಸಾಮಾನ್ಯ ಜನತೆ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆ ಪ್ರವೇಶಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಇಬ್ಬರು ಸೆಲೆಕ್ಟ್ ಆಗಿರುವ ಪ್ರೋಮೋ ಹೊರಬಂದಿದೆ. ಬಿಗ್ ಬಾಸ್ ಮನೆಯ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಕೋಲಾರ ಜಿಲ್ಲೆಯಲ್ಲಿಯ ಬಂಗಾರಪೇಟೆ ಊರಿನ 72 ವರ್ಷದ ರತ್ನ ಮತ್ತು 20 ವರ್ಷದ ಯುವತಿ ಕುಮಾರಿ ಎಂಬುವರು ಆಯ್ಕೆಯಾಗಿದ್ದಾರೆ. ಇಳಿ ವಯಸ್ಸಿನಲ್ಲೂ ಚಿಮ್ಮುತ್ತಿರುವ ಉತ್ಸಾಹದ ಬುಗ್ಗೆ ಹತ್ತಿರುವ ರತ್ನ ಅವರನ್ನ ಬಂಗಾರಪೇಟೆ ಆನೆ ಎಂದು ವಿನಯ್ ಗೌಡ ಅವರು ಬಿರುದು ಕೊಟ್ಟಿದ್ದಾರೆ. ಇವರನ್ನ ಆಯ್ಕೆ ಮಾಡಲು ವಯಸ್ಸು ಮತ್ತು ಉತ್ಸಾಹ ಕಾರಣ. ಅದೇ ರೀತಿ ಜನ್ ಝಡ್ ಕ್ಯಾಟಗರಿಯಲ್ಲಿ ಕುಮಾರಿ ಅವರು ಆಯ್ಕೆಯಾಗಿದ್ದಾರೆ. ಇವರಿಗೆ 20 ವರ್ಷ ವಯಸ್ಸು. ಜನ್ ಝಿ ಅಂದ್ರೆ ಏನು ಗೊತ್ತಾ? ಗೊತ್ತಿಲ್ಲದ ಮುಗ್ಧೆ. ಇವರ ಮುಗ್ಧತೆ ನೋಡಿ ಇದೇ ನಿಮಗೆ ಪ್ಲಸ್ ಪಾಯಿಂಟ್ ಎಂದು ನಟಿ ಶ್ರುತಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಆಯ್ಕೆಗೆ ವಯಸ್ಸಿನ ಮಿತಿ ಇಲ್ಲ ಎಂದು ನಿರೂಪಕ ನಿರಂಜನ್ ಅವರು ಹೇಳುವ ಧ್ವನಿ ಕೇಳಿಸುತ್ತಿದೆ. ಅದೇ ರೀತಿ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಬಿರುದು ಕೊಟ್ಟಿದ್ದಾರೆ. ಬ್ಯಾಡ್ಜ್ ಕೂಡ ಕೊಟ್ಟಿದ್ದಾರೆ. ಇದರ ಪ್ರಕಾರ ಇವರು ಸ್ಪರ್ಧೆಗೆ ಇರುವುದಿಲ್ಲ, ಬದಲಿಗೆ ಮನರಂಜನೆಯ ಭಾಗವಾಗಿ ಇರುವ ಚಾನ್ಸ್ ಇದೆ. ಸ್ನೇಹಿತರೆ, ಯಾರೆಲ್ಲ ಕಾತರದಿಂದ ಬಿಗ್ ಬಾಸ್ 13 ಕಾಯ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.